ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. 2008ರ ಮಾಲೆಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ NIA ಕೋರ್ಟ್ ನಿನ್ನೆ ಒಂದು ಮಹತ್ವದ ತೀರ್ಪನ್ನು ಕೊಡ್ತು. ಎಲ್ಲ 7 ಆರೋಪಿಗಳು ದೋಷಮುಕ್ತ ಅನ್ನುವಂಥ ತೀರ್ಪನ್ನು ಅದು ಕೊಡ್ತು. ಅಂದರೆ ಒಂದು ಅರ್ಥದಲ್ಲಿ ಹಿಂದೂ ಭಯೋತ್ಪಾದನೆ ಅನ್ನುವಂಥ ಒಂದು ಸುಳ್ಳು ವಾದವನ್ನು ಏನು ಹರಡಲಿಕ್ಕೆ ಹೊರಡ್ತಾ ಇದ್ರು ಅಂಥವರಿಗೆ ಒಂದು ರೀತಿಯಲ್ಲಿ ಅದು ಕಪಾಳ ಮೋಕ್ಷ. ಈ ತೀರ್ಪನ್ನು ಕೊಟ್ಟಾಗ ಈ ತೀರ್ಪಿನ ನಂತರದಲ್ಲಿ ಸಾಧ್ವಿ ಪ್ರಜ್ಞಾ ಇರ್ಬೋದು, ಕರ್ನಲ್ ಪುರೋಹಿತ್ ಇರ್ಬೋದು, ಸುಧಾಕರ್ ಚತುರ್ವೇದಿಯವರು ಇರ್ಬೋದು, ಇದು ಇವ್ರ ಜೊತೆಗೆ ಇದ್ದಂಥ ಇನ್ನೂ 4 ಜನ, ಒಟ್ಟು 7 ಜನರು ಖುಲಾಸೆ ಆದರು. ಅಂದರೆ ಇವರ ವಿರುದ್ಧ ಮಾಡಿದ ಆರೋಪಗಳೆಲ್ಲವೂ ಸಹ ಸಾಬೀತಾಗದ ಹಿನ್ನೆಲೆಯಲ್ಲಿ ತಾವೇ ಮಾಡಿದ ಆರೋಪವನ್ನು ತಾವು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಆ ಪೊಲೀಸರ ಮೇಲೇ ಈಗ ಒಂದು ರೀತಿಯ ಸಂಶಯ ಮೂಡುವಂತಾಗಿದೆ. ಇದು NIA ಕೋರ್ಟ್ ತೀರ್ಪಿನಲ್ಲೂ ಸಹ ವ್ಯಕ್ತ ಆಗಿದೆ. ಸ್ನೇಹಿತರೆ, ಇಡೀ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸೋದಕ್ಕೆ ನಿರಂತರ ಪ್ರಯತ್ನ ನಡೆದಿತ್ತು ಅನ್ನುವಂಥ ಅಭಿಪ್ರಾಯವನ್ನು NIA ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ನೋಡಿ ಎಂಥ ಭಯಂಕರವಾದ ಒಂದು ಷಡ್ಯಂತ್ರ ನಡೆದಿತ್ತು ಅಂತ. ಅದು ಯಾವ ಕಾರಣಕ್ಕೆ? ಹಿಂದೂ ಭಯೋತ್ಪಾದನೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ. ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸುಳ್ಳು ಸಾಕ್ಷಿ ಸೃಷ್ಟಿಸಿದ ಆರೋಪದ ಮೇಲೆ ಅಥವಾ ಸುಳ್ಳು ಸಾಕ್ಷಿ ಸೃಷ್ಟಿಸಲು ಯತ್ನಿಸಿದ ಆರೋಪದ ಮೇಲೆ ಇದೇ ಸ್ಪೆಷಲ್ NIA ಕೋರ್ಟ್ ಏನು ತೀರ್ಪು ಕೊಡ್ತಲ್ಲ, ಆ NIA ಕೋರ್ಟ್ ACP ಶೇಖರ್ ಬಾಗ್ಡೆ ಅವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನುವಂಥ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಸ್ನೇಹಿತರೆ, ಯಾರಿದು ACP ಶೇಖರ್ ಬಾಗ್ಡೆ? ಇವರು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟರು ನಾನು ನಿಮ್ಗೆ ಹೇಳ್ತೇನೆ. ಈ 7 ಆರೋಪಿಗಳು ಏನು ಖುಲಾಸೆ ಆದ್ರಲ್ಲ, ಇವರ ಪೈಕಿ ಸುಧಾಕರ್ ಚತುರ್ವೇದಿ ಅನ್ನುವಂಥ ವ್ಯಕ್ತಿ ಒಬ್ಬರು. ಇವರು ಆರ್ಮಿ ಇನ್ಫಾರ್ಮೆಂಟ್, ಅಂದರೆ ಆರ್ಮಿಗೆ ಗುಪ್ತಚರ ವಿಚಾರಗಳನ್ನು ಇನ್ಫಾರ್ಮ್ ಮಾಡುವಂಥವ್ರು. ಏನು ನಡೀತಾ ಇದೆ, ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಈ ರೀತಿ. ಕರ್ನಲ್ ಪುರೋಹಿತ್ ಅವರ ಜೊತೆಯಲ್ಲೇ ಇವರು ವಾಸವಾಗಿದ್ದರು. ಆಯಿತಾ? ಇವರ ಮನೆಗೆ ಈ ಶೇಖರ್ ಬಾಗ್ಡೆ ಅನ್ನುವಂಥ ಅಧಿಕಾರಿ ಹೋಗ್ತಾರೆ. ಯಾವಾಗ? ತನಿಖೆ ನಡೆಯುತ್ತಿರುವಾಗ 2008ರಲ್ಲಿ. ಅದು ಸುಧಾಕರ್ ಚತುರ್ವೇದಿ ಅವರು ಇಲ್ಲದೇ ಇರುವಾಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರ ಮನೆಗೆ ಹೋಗಿ ಅಲ್ಲಿ RDX ಬಳಸಿರಬಹುದಾದಂಥ ಒಂದಷ್ಟು ಅಂಶಗಳನ್ನು ಅಲ್ಲಿ ಇಟ್ಟು ಹೊರಕ್ಕೆ ಬಂದ್ಬಿಡ್ತಾರೆ. ಅದು ಯಾರಿಗೂ ಗೊತ್ತಾಗದಾಗ ಹೋಗ್ತಾರೆ. ಇದಾದ 2 ದಿನಕ್ಕೆ ATS ಈ ಸುಧಾಕರ್ ಚತುರ್ವೇದಿ ಅವರ ಮನೆ ಮೇಲೆ ರೈಡ್ ಮಾಡುತ್ತೆ. ಆ ರೈಡ್ ಮಾಡಿದಾಗ ಆ RDXನ ಕೆಲವು ಅಂಶಗಳು ಅವ್ರ ಮನೆಯಲ್ಲಿ ಸಿಕ್ತು ಅಂತ ಅವ್ರ ಮೇಲೆ ಕೇಸ್ ಆಗುತ್ತೆ, ಸುಧಾಕರ್ ಚತುರ್ವೇದಿ ಅವರ ಮೇಲೆ. ಅಷ್ಟೇ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಸುಧಾಕರ್ ಚತುರ್ವೇದಿನೇ RDX ಬಳಸಿ IEDಯನ್ನು, ಅಂದರೆ ಸುಧಾರಿತ ಬಾಂಬನ್ನು ಅವ್ರದ್ದೇ ಮನೆಯಲ್ಲಿ ಅಸೆಂಬಲ್ ಮಾಡಿದ್ರು, ಅದನ್ನು ಕರ್ನಲ್ ಪುರೋಹಿತ್ಗೆ ತಗೊಂಡು ಕೊಟ್ಟರು ಅನ್ನುವಂಥ ಆರೋಪವನ್ನು ಈ ಸುಧಾಕರ್ ಚತುರ್ವೇದಿ ಮೇಲೆ ಚಾರ್ಜ್ ಶೀಟ್ನಲ್ಲಿ ಮಾಡಲಾಗುತ್ತೆ. ಇದು ATS ಮಾಡುವಂಥ ಒಂದು ಕಿತಾಪತಿ. 2011ರಲ್ಲಿ ಯಾವಾಗ NIA ಈ ತನಿಖೆಯ ಜವಾಬ್ದಾರಿಯನ್ನು ತಾನು ಹೊತ್ತುಕೊಂತು, ಆಗ ಎಲ್ಲವೂ ಸಹ ಬಹಿರಂಗ ಆಗ್ತಾ ಬಂತು. ಸ್ನೇಹಿತರೆ, ವಿಚಾರಣೆಯ ಸಂದರ್ಭದಲ್ಲಿ ATSನ ಯಾವ ಅಧಿಕಾರಿಗಳು ಸಹ ಈ ಒಂದು ಆರೋಪವನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ನೋಡಿ, ಸೊ ಬ್ಲಾಸ್ಟ್ ಆದ ಸ್ಥಳದಲ್ಲಿದ್ದಂಥ RDXಗೂ ಇವರ ಮನೆಯಲ್ಲಿ ಸಿಕ್ಕ RDXನ ಕುರುಹುಗಳಿಗೂ ಮ್ಯಾಚ್ ಆಗಲೇ ಇಲ್ಲ. ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ಗಳು ಏನು ಹಾಜರುಪಡಿಸಿದ್ರು ಬ್ಲಾಸ್ಟ್ ಆದ ನಂತರದಲ್ಲಿ ಗಾಯಾಳುಗಳದ್ದು, ಅವರ ದೇಹದಲ್ಲಿದ್ದ RDX ತುಣುಕುಗಳಿಗೂ ಸುಧಾಕರ್ ಚತುರ್ವೇದಿ ಮನೆಯಲ್ಲಿ ಸಿಕ್ಕಂಥ RDXನ ಅಂಶಕ್ಕೂ ಮ್ಯಾಚ್ ಆಗಲೇ ಇಲ್ಲ. ನಂಬರ್ 1. ನಂಬರ್ 2, ವಿಚಾರಣೆಯ ಸಂದರ್ಭದಲ್ಲಿ 2 ಆರ್ಮಿ ಆಫೀಸರ್ಸು ಸಾಕ್ಷಿಯನ್ನು ಕೊಟ್ಟಿದ್ದರು. ಏನು? ಸುಧಾಕರ್ ಚತುರ್ವೇದಿ ಅವರು ಇಲ್ಲದೇ ಇದ್ದಾಗ ಈ ಶೇಖರ್ ಬಾಗ್ಡೆ ಅವರ ಮನೆಗೆ ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಆ ಸಾಕ್ಷಿಯನ್ನು ಆಧರಿಸಿ ವಿಚಾರಣೆಯ ಸಂದರ್ಭದಲ್ಲಿ ATSನ ಕೇಳಲಾಯಿತು. ಏನು ಶೇಖರ್ ಬಾಗ್ಡೆ ಸುಧಾಕರ್ ಚತುರ್ವೇದಿ ಅವರ ಮನೆಗೆ ಯಾಕೆ ಹೋಗಿದ್ರು ದಾಳಿಗೂ 2 ದಿನ ಮುಂಚೆ? ಇದಕ್ಕೆ ಸರಿಯಾದ ಉತ್ತರವನ್ನೇ ATS ಅಧಿಕಾರಿಗಳು ಕೊಡಲಿಲ್ಲ. ಅಬ್ಬಬ್ಬಬ್ಬಬ್ಬ ಅಂದರು. ಸೊ ಅಲ್ಲಿ
ಕೋರ್ಟ್ಗೆ ಒಂದು ಸಂಶಯ ಬಂತು. ಯಾವಾಗ ಯಾವುದಕ್ಕೂ ಸಹ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ಎಲ್ಲ ಸರ್ಟಿಫಿಕೇಟ್ಗಳೆಲ್ಲ ಮಿಸ್ಮ್ಯಾಚ್ ಆಗ್ತಾ ಇದೆ, RDX ಅಂಶಗಳು ಅಲ್ಲಿ ಸಿಕ್ಕಿದ್ದೇ ಬೇರೆ, ಇಲ್ಲಿರುವಂಥದ್ದೇ ಬೇರೆ. ಹಾಗಾಗಿ ಕೋರ್ಟ್ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂತು. ಶೇಖರ್ ಬಾಗ್ಡೆ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಹಾಗಾಗಿ NIA ಕೋರ್ಟ್ ನಿನ್ನೆ ಏನು ತೀರ್ಪು ಕೊಡ್ತು, ಅದು ಅದೇ ತೀರ್ಪಿನಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ. ಏನಂತಂದರೆ, ಈ ಶೇಖರ್ ಬಾಗ್ಡೆ ವಿರುದ್ಧ ತನಿಖೆ ಆಗಬೇಕು ಅಂತ. ನೋಡಿ, ಎಂಥ ಒಂದು ಸಂಚು ನಡೆದಿತ್ತು ಅನ್ನುವಂಥದ್ದನ್ನು ಈ ಒಂದು ಪ್ರಕರಣ ಗೊತ್ತುಪಡಿಸುತ್ತೆ. ಇದು ಎರಡನೇದು. ಪ್ರಜ್ಞಾ ಠಾಕೂರ್, ಸಾಧ್ವಿ ಪ್ರಜ್ಞಾ ಠಾಕೂರ್ ಏನಿದ್ದಾರೆ, ಅವ್ರ ಮೇಲೆ ಏನು ಆರೋಪ ಆಗಿತ್ತು ಅಂತಂದರೆ, ಚಾರ್ಜ್ ಶೀಟ್ನಲ್ಲಿ ಅವರು ಬಳಸುತ್ತಿದ್ದಂತಹ LML ಫ್ರೀಡಮ್ ಅನ್ನುವಂಥ ಒಂದು ಟೂ ವೀಲರ್, ಆ ಟೂ ವೀಲರ್ ಒಳಗೆ RDX ಇಡಲಾಗಿತ್ತು, ಅದು ಸ್ಫೋಟಗೊಳ್ತು. ಹಾಗಾಗಿ ಇವರು ಸಹ ಆರೋಪಿ ಅಂತ ಅವರನ್ನು ಅರೆಸ್ಟ್ ಮಾಡ್ಕೊಂಬಂದು ಅವರಿಗೆ ಇಲ್ಲ ಸಲ್ಲದ ಚಿತ್ರಹಿಂಸೆಯನ್ನು ಕೊಟ್ಟು ಅವರನ್ನು 10 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು. ಆದರೆ ವಿಚಾರಣೆ ಸಂದರ್ಭದಲ್ಲಿ ಅದು LML ಫ್ರೀಡಮ್ ಆಕೆಯದೇ ಅಂತ ಪ್ರೂವ್ ಮಾಡೋದರಲ್ಲಿ ATS ಅಧಿಕಾರಿಗಳು ವಿಫಲ ಆದರು. ಆಕೆಯ ಹೆಸರಿನಲ್ಲಿ ಯಾವುದೇ ವೆಹಿಕಲ್ ಇಲ್ಲ ಅನ್ನೋದು ಸಾಬೀತಾಯಿತು. ಯಾಕೆಂತಂದರೆ LML ಫ್ರೀಡಮ್ ಅಂತ ಇವರೇನು ಪ್ರೊಡ್ಯೂಸ್ ಮಾಡಿದ್ರಲ್ಲ ಟೂ ವೀಲರು, ಅದಕ್ಕೆ ಚಾರ್ಸಿ ನಂಬರ್ ಕೂಡ ಡ್ಯಾಮೇಜ್ ಆಗೋಗಿತ್ತು, ಇರಲಿಲ್ಲ. ಇನ್ನೂ ಒಂದು ವಿಚಾರಣೆ ಸಂದರ್ಭದಲ್ಲಿ ಬಂದಿದ್ದು, ಬ್ಲಾಸ್ಟ್ ಆದ ಕೂಡಲೇ ಒಂದು ನ್ಯೂಸ್ ಬಂದಿತ್ತು. ಅಂದರೆ ವರದಿಗಳು, ಪ್ರಾಥಮಿಕ ವರದಿಗಳ ಪ್ರಕಾರ RDX ಇಟ್ಟಿದ್ದು, ಬಾಂಬ್ ಇಟ್ಟಿದ್ದು ಒಂದು ಯೆಲ್ಲೋ ಕಲರ್ ಹೀರೋ ಹೋಂಡಾದಲ್ಲಿ ಅನ್ನುವಂಥ ವರದಿಗಳು ಆಗ ಎಲ್ಲ ಕಡೆ ಪ್ರಸಾರ ಆಗಿತ್ತು. ಆದರೆ ಚಾರ್ಜ್ ಶೀಟ್ ಬರೋ ಹೊತ್ತಿಗೆ ಅದು LML ಫ್ರೀಡಮ್ ವಾಹನದಲ್ಲಿ ಇಟ್ಟಿದ್ದು ಅಂತ ಇವರು ATSನವರು ಚಾರ್ಜ್ ಶೀಟ್ ಮಾಡಿದರು. ಆ ವೆಹಿಕಲ್ಲು ಸಾಧ್ವಿ ಪ್ರಜ್ಞಾಗೆ ಸೇರಿದ್ದು ಅಂತ ಪ್ರೂವ್ ಮಾಡೋದಕ್ಕೆ ಹೊರಟರು, ಫೇಲ್ ಆದರು. ಯಾಕೆಂದರೆ ಈ ಘಟನೆ ನಡೆದ 2 ತಿಂಗಳ ಮುಂಚೆ ಸಾಧ್ವಿ ಪ್ರಜ್ಞಾ ಸನ್ಯಾಸತ್ವ ಸ್ವೀಕರಿಸಿದರು. ಅದಾದ ನಂತರದಲ್ಲಿ ಅವರು ಯಾವುದೇ ವೆಹಿಕಲನ್ನು ಯೂಸೇ ಮಾಡಿರಲಿಲ್ಲ, ಜೊತೆಗೆ ಅವರ ಬಳಿ ಯಾವುದೇ ವೆಹಿಕಲ್ಲೇ ಇರಲಿಲ್ಲ. ಸೊ ಹೀಗಾಗಿ ಇದೂ ಕೂಡ ಒಂದು ಸುಳ್ಳು ಸಾಕ್ಷಿ ಅನ್ನೋದು ಕೋರ್ಟಲ್ಲಿ ಸಾಬೀತಾಯಿತು. ನೋಡಿ ಹೇಗೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಮಹಾರಾಷ್ಟ್ರ ATS ಯಾವ ರೀತಿ ಷಡ್ಯಂತ್ರ ನಡೆಸಿತ್ತು ಅಂತ. ಇದಕ್ಕಿಂತಲೂ ಮುಖ್ಯವಾದ ಇನ್ನೊಂದು ಷಡ್ಯಂತ್ರ ಇವಾಗ ಹೊರಗೆ ಬಂದಿದೆ ಸ್ನೇಹಿತರೆ. ಮೆಹಬೂಬ್ ಮುಜಾವರ್ ಅಂತ ಹೇಳಿ ಆಗ ATSನ ಅಧಿಕಾರಿಯಾಗಿದ್ದವರು, ಅವರು ಒಂದು ಎಕ್ಸ್ಪ್ಲೋಸಿವ್ ಸುದ್ದಿಯನ್ನು ಬಹಿರಂಗಪಡಿಸಿದ್ದಾರೆ. ಏನು, 2008ರಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನು ಬಂಧಿಸೋದಕ್ಕೆ ಒಂದು ಷಡ್ಯಂತ್ರ ನಡೆದಿತ್ತು ಅಂತ. ಎಲ್ಲಿಯ ಮಾಲೆಗಾಂವ್ ಸ್ಫೋಟ, ಎಲ್ಲಿಯ ಸಾಧ್ವಿ ಪ್ರಜ್ಞಾ, ಎಲ್ಲಿಯ ಮೋಹನ್ ಭಾಗವತ್, ಹೇಗೆ ಲಿಂಕ್ ಮಾಡ್ತಿದ್ದಾರೆ ನೋಡಿ. ಮುಜಾವರ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನನ್ನ ಮೇಲೆ ಆಗ ತುಂಬ ಒತ್ತಡ ಇತ್ತು. ಆ ನಂತರದಲ್ಲಿ ಮುಂಬೈ ಪೊಲೀಸ್ ಕಮಿಷನರ್ ಆದಂಥ ಪರಮ್ವೀರ್ ಸಿಂಗ್, ಆಗ ಅವರು ATSನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ 2008ರಲ್ಲಿ, ಅವರು ನನಗೆ ಹೇಳಿದ್ರು ಹೋಗ್ಬಿಟ್ಟು RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಾ ಅಂತ. ನಾನು ಇದು ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಪುರಾವೆನಾಗಲಿ ಮತ್ತೊಂದಾಗಲಿ ಏನೂ ಇಲ್ಲದಲೇ ಅಂಥ ವ್ಯಕ್ತಿಯನ್ನು ಹೇಗೆ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಪ್ರಶ್ನೆ ಮಾಡಿದಾಗ ಪರಮ್ವೀರ್ ಸಿಂಗ್ ನನ್ನ ಮೇಲೆ ದಬಾಯಿಸಿದ್ರು. ನಾನು ಯಾರು ನಿಮಗೆ ಈ ಆದೇಶವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ, ನನಗೆ ನನ್ನ ಮೇಲ್ನವ್ರು ಕೊಟ್ಟಿದ್ದಾರೆ, ನೀನು ಹೇಳಿದ ಕೆಲಸ ಮಾಡು ಅಂತ ಓರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟರು. ಆದರೆ ನಾನು ಮೋಹನ್ ಭಾಗವತ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಮುಜಾವರ್ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದ್ದೇ ತಡ ಮುಜಾವರ್ ಮೇಲೆ ಇಡೀ ATS ತಂಡ ಮುಗಿಬಿತ್ತು. ಅವರನ್ನು ಸುಳ್ಳು ಕೇಸ್ನಲ್ಲಿ ಫಿಟ್ ಮಾಡಲಾಯಿತು. ಅದಾದ ನಂತರದಲ್ಲಿ ಪಾಪ ಅವ್ರದ್ದು ಇವತ್ತು ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನನ್ನ 40 ವರ್ಷಗಳ ವೃತ್ತಿ ಜೀವನವನ್ನೇ ಇವರು ಹಾಳು ಮಾಡಿಬಿಟ್ರು ಅಂತ. ಅಂದರೆ ಮೋಹನ್ ಭಾಗವತ್ ಅವರನ್ನು ಬಂಧಿಸುವುದರ ಮುಖಾಂತರ ಇಸ್ಲಾಂ ಭಯೋತ್ಪಾದನೆಗೆ ಪರ್ಯಾಯವಾಗಿ ಭಾರತದಲ್ಲಿ RSS ಅನ್ನುವಂಥ ಒಂದು ಸಂಘಟನೆ ಭಯೋತ್ಪಾದನೆಯಲ್ಲಿ ತೊಡಗಿದೆ ಅಂತ ಇಡೀ ವಿಶ್ವಕ್ಕೆ ಹೇಳುವಂಥ ಒಂದು ಬೃಹತ್ ಷಡ್ಯಂತ್ರ ಒಂದು ಆಗ ರೂಪುಗೊಂಡಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸ್ನೇಹಿತರೆ. ಆದರೆ NIA ಕೋರ್ಟ್ನಲ್ಲಿ ಎಲ್ಲವೂ ವಿವರವಾಗಿ ದೇಶದ ಜನತೆಗೆ ಗೊತ್ತಾಗಿದೆ. ಈ ಸುಳ್ಳು ಕೇಸ್ನಲ್ಲಿ
ಯಾರ್ಯಾರಿಗೆ ಯಾವ್ಯಾವ ಇಂಟ್ರೆಸ್ಟ್ ಇತ್ತು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕಾಗಿದೆ. ಯಾಕಂತಂದರೆ RSS ಮುಖ್ಯಸ್ಥನನ್ನು ಬಂಧಿಸು ಅಂತ ಹೇಳಿದವರು ಯಾರು? ಅದು ಒಬ್ಬ ಅಧಿಕಾರಿ ಅಂತೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಮೇಲಿನವರು ಹೇಳಿದರು ಅಂತಂದರೆ ಅದು ರಾಜಕೀಯ ವಲಯದಿಂದಲೇ ಬಂದಿರಬೇಕು. ಆಗ ರಾಜಕೀಯ ವಲಯ ಅಂತಂದರೆ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು. ಸೊ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಿಂದೂ ಭಯೋತ್ಪಾದನೆಯನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿತ್ತು, ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಅನ್ನೋದಕ್ಕೆ ಈ ಮಾಲೆಗಾಂವ್ ಬ್ಲಾಸ್ಟ್ ಹಗರಣ ಒಂದು ಜ್ವಲಂತ ಉದಾಹರಣೆ.